ಮನುಷ್ಯ ಜನ್ಮ ಉತ್ತರಿಸಿ ಮರುಜನ್ಮವಿಲ್ಲದ ಆತ್ಮ ನಕ್ಷತ್ರ ಲೋಕ ಸೇರುವುದೆಂದು ಜ್ಞಾನಿಗಳ ನುಡಿ. ಬುದ್ಧಿ ವಿವೇಕಗಳಿಂದ ಮನುಷ್ಯ ಮಾಡಿದ ಪಾಪಕರ್ಮಗಳೇ ಭವಿಷ್ಯದಲ್ಲಿ ಭೂತವಾಗಿ ನಾಶಕ್ಕೆ ನಾಂದಿಯಾಗುತ್ತದೆ. ಸೇಡು ದ್ವೇಷಗಳ ಅತೃಪ್ತ ಆತ್ಮ ಮರುಜನ್ಮ ಪಡೆದು ಬಯಕೆ ಪೂರೈಸಿದ ಬಳಿಕ ಮತ್ತೆ ಸೇರುವುದು ತಾರಾಲೋಕ. ಹಿರಿಯ ನಾಗರ ನಂಜು ಕಿರಿಯ ನಾಗರ ಪಾಲು, ತಂದೆ ಮಾಡಿದ ಪಾಪ ಕುಲದ ಪಾಲು ಎಂಬ ನುಡಿಯಂತೆ ನಿಮ್ಮೆದುರು ಅನಾವರಣಗೊಳ್ಳುತ್ತಿದೆ ಬೆಳ್ಳಿ ನಕ್ಷತ್ರ ಬೆಳ್ಳಿ ನಕ್ಷತ್ರ ಬೆಳ್ಳಿ ನಕ್ಷತ್ರ ಕವಿಗಳ
ಒಂದಾನೊಂದು ಕಾಲದಲ್ಲಿ ಆ ಚಂದ್ರಮಾಮನ ಬೆಳಕಿನಲ್ಲಿ ಒಂದಾನೊಂದು ಕಾಲದಲ್ಲಿ ಆ ಚಂದ್ರಮಾಮನ ಬೆಳಕಿನಲ್ಲಿ ಚೆನ್ನಾಗಿ ನಡೆದಿತ್ತು ಜೀವ ಪ್ರೇಮವನ್ನ ಮರವರಿತು ನಗುವ ಆಗ ಬಂದ ಮೇಘ ಕಪ್ಪು ಗಂಧ ಸೂಸಿದ ಕಂಡು ಚಂದ ಮಾವ ದೂರದಿಂದ ತಾನೋಡಿ ಒಳಸರಿದ ದೂರದಿಂದ ತಾನೋಡಿ ಒಳಸರಿದ ಚಂದ ಮಾವ ಒಳಸರಿದ 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 ಮಿಸಿ ತುಂಬಿದ ಆಕಾಶ ಎಸೆದ ಕಾಲರ ಕೋಶ ಮಸುವಾಯ್ತು ಬೆಳ್ಳಿ ನಕ್ಷತ್ರ ನಕ್ಷತ್ರ ಪ್ರೇಮಾಗಸದಿಂದ ಧರೆಗಿಳಿದು ವಸುದೆಗಳು ಮರುಜನ್ಮ ಬೆಸುಗೆಗಳು ಬೆಳ್ಳಿ ನಕ್ಷತ್ರ ಮರುಜನ್ಮ ಬೆಸುಗೆಗಳು ಬೆಳ್ಳಿ ನಕ್ಷತ್ರ ಧರೆಯೊಳಗೆ ಪಸರಿಸಿತು ಬೆಳ್ಳಿ ನಕ್ಷತ್ರ ಬೆಳ್ಳಿ ನಕ್ಷತ್ರ ಬೆಳ್ಳಿ ನಕ್ಷತ್ರ ಯಾವಾಗ ಏನು ಎಲ್ಲಿ ಆಗ್ತದೆ ಎನ್ನುವುದನ್ನು ಊಹಿಸುವುದಕ್ಕೆ ಯಾರಿಂದಲೂ ಅದನ್ನು ಸಾಧ್ಯ ಉಂಟಾ? ಇಲ್ಲವೇ ಇಲ್ಲ. ಸಿಂಹಾಸನವನ್ನೇ ಏರಿದೆ. ಏನು ಬಹಳ ವರ್ಷ ಆಗಲಿಲ್ಲ ನನಗೆ, ಎಳೆ ಹರಳದಲ್ಲೇ ನನಗೆ ಸಿಂಹಾಸನ ಸಿಕ್ಕಿದೆ. ಅದು ಪರಂಪರಾಗತವಾಗಿ ಬಂದಿರುವಂತಹ ಸಿಂಹಾಸನ. ಅದರ ಕುರಿತು ನನ್ನಲ್ಲಿ ಎಷ್ಟು ಕಳಕಳಿ ಉಂಟು ಎನ್ನುವುದಕ್ಕಿಂತಲೂ ಸಿಕ್ಕಿದ ಅದಕ್ಕೊಂದು ಏನಾದರೂ ಮಾಡಬೇಕಲ್ಲ ಎನ್ನುವುದು ಅಭಿಲಾಷೆ ಅಷ್ಟೇ. ಪಶುಪತಿ ಎನ್ನುವುದು ನನ್ನ ನಾಮಧೇಯ. ರಜತಪುರದ ಅಧಿಕಾರಿಯಾಗಿರುವಂತಹ ಪಶುಪತಿಗೆ ಜಯವಾಗಲಿ ಎನ್ನುವ ಜಯಘೋಷ ಅಲ್ಲ. ಅದು ನಾವು ಈ
ಅವನಿಗೊಂದು ಕಪ್ಪ ಕಾಣಿಕೆ ಕೊಡ್ತಾ ಇದ್ದೇನಲ್ಲ ನಾನು, ಅದು ನನಗೆ ನೋವಾಗ್ತಾ ಇರುವುದು. ಆದರೂ ಸಂತೋಷದ ವಿಚಾರ ಏನು, ನಾನೊಬ್ಬ ಸಾಮರ್ಥ್ಯನಾಗಿದ್ರು ನನ್ನನ್ನು ಸಾಮರ್ಥ್ಯದ ರೀತಿಯಲ್ಲಿ ಅವ ನಡೆಸಿಕೊಳ್ತಾ ಇಲ್ಲ. ಅದಕ್ಕೆ ಕಾರಣ ನನ್ನ ಪರಾಕ್ರಮ ಎನ್ನುವುದಾಗಿ ನಾನು ಗ್ರಹಿಸುವುದಿಲ್ಲ. ನಿಜವಾದ ಮೂಲಭೂತವಾದಂತಹ ಕೇಂದ್ರ ಇರುವುದು ಎಲ್ಲಿ? ಯಾವ ಕಾರಣಕ್ಕೂ ಕಾರ್ತಿಕನನ್ನು ಕಳೆದುಕೊಳ್ಳುವ ಹಾಗಿಲ್ಲ. ಅವನನ್ನು ಸ್ವಲ್ಪ ಎತ್ತರದ ಸ್ಥಾನಮಾನದಲ್ಲಿ ಇಡಬೇಕಾದ್ದು ನಮ್ಮ ಕರ್ತವ್ಯ. ಅದಕ್ಕಾಗಿ ಬರುವಂತಹ ಶಿವರಾತ್ರಿಯ ದಿವಸದಂದು ವಿಶೇಷವಾಗಿರುವಂತಹ ಉತ್ಸವ. ಆ ಶಿವರಾತ್ರಿಯ ಉತ್ಸವಕ್ಕೆ ಎಷ್ಟೇ ಮಳೆ ಆಗಲಿ ಬಹಳ ಜನ ಸೇರ್ತಾರೆ ಎನ್ನುವ ವಿಶ್ವಾಸ ನನಗೆ. ಆದ್ದರಿಂದ ಅಷ್ಟೆಲ್ಲ ಜನರ ಸಮ್ಮುಖದಲ್ಲಿ ನಮ್ಮ ಕಾರ್ತಿಕೆಯಲ್ಲಿ ಒಂದು ಸನ್ಮಾನ ಮಾಡಿಬಿಟ್ರೆ ಅಲ್ಲಿ ಅವನನ್ನು ಬಿಟ್ಟು ಹೋಗುವುದಿಲ್ಲ. ಒಂದೊಂದು ಸನ್ಮಾನ ಎಷ್ಟು ಕೆಲಸ ಮಾಡ್ತದೆ ಗೊತ್ತುಂಟ. ಅವ ಕೊನೆ ಬೇಕಾದ್ರೆ ಯಾವುದನ್ನು ಹೊಡೆಯಲಿ ಸನ್ಮಾನ ಮಾಡಿದ್ದಾನೆ ಎನ್ನುವುದಕ್ಕೆ ತುಂಬಿರ್ತಾರೆ. ಆ ಕಾರಣದಿಂದ ಕಾರ್ತಿಕೇಯನಿಗೆ ಹೇಳಿದ್ದು ಸನ್ಮಾನ. ಇದು ನಮ್ಮ ಬಂಡವಾಳವಾಗಿರುವಂತಹ ವಿಚಾರ. ಅದಕ್ಕಾಗಿ ಈಗಾಗಲೇ ಶಿವರಾತ್ರಿಯ ವಿಶೇಷತೆ ಕುರಿತಾಗಿ ಸಾಕಷ್ಟು ವ್ಯವಸ್ಥೆಯನ್ನು ಮಾಡಿದ್ದೇನೆ. ಪ್ರಚಾರವು ಐದು ನಮ್ದು ಅಲ್ಲ, 2 ಜನ ಬರಬೇಕು ಅಷ್ಟು ಪ್ರಚಾರ ಮಾಡಿದ್ದೇನೆ, ಅಷ್ಟು ವ್ಯವಸ್ಥೆ ಮಾಡಿದ್ದೇನೆ. ಸೇರಿರುವಂತಹ ಅಷ್ಟು ಜನರ ಸಮ್ಮುಖದಲ್ಲಿ ನಮ್ಮ ಕಾರ್ತಿಕೇಯನಿಗೆ ಒಂದು
ಜೀವನದಲ್ಲಿ ಮನುಷ್ಯ ಕಲಿಯುವುದು ತುಂಬಾ ಇದೆ. ಆದ್ರೆ ಈ ಕಷ್ಟದ ಸ್ಥಿತಿ ನನಗೆ ಯಾವ ಕಡೆ ಯಾಕೆ ಒದಗಿ ಬಂತು ಅಂತ ಹೇಳಿದ್ರೆ, ಹಿರಿಯವರ ಮಾತು ಕಿರಿಯುವ ಕೇಳಬೇಕು ಎನ್ನುವುದಕ್ಕೆ ನಾನೇ ಸಾಕ್ಷಿ. ಆದ್ರೆ ಏನ್ ಮಾಡುವುದು, ಜಾತಿಯಲ್ಲಿ ದೇವದಾಸಿಯರ ವಂಶದಲ್ಲಿ ನಾನು ಹುಟ್ಟಿದವ, ಆ ಕುಲದವ. ನಮ್ಮ ಜಾತಿಯಲ್ಲಿ ಹೆಣ್ಮಕ್ಳಿಗೆಲ್ಲ ಮದುವೆ ಅನ್ನೋದಿಲ್ಲ. ಅಂದ್ರೆ ನಮ್ಮ ಪ್ರಕೃತಿಯೇ ಹಾಗೆ. ಅಂದ್ರೆ ಮಹಾರಾಜನ ಆಸ್ಥಾನದಲ್ಲಿ ಗೆಜ್ಜೆ ಕಟ್ಟಿಕೊಂಡು ಒಳ್ಳೆ ರೀತಿಯಿಂದ ಮಹಾರಾಜರಿಗೆ ಸಂತೋಷ ಕೊಡುವುದೇ ನಮ್ಮ ವಂಶದ ಪರಂಪರೆ. ನಮ್ಮ ಜಾತಿಯ ಹೆಣ್ಣು ಮಕ್ಕಳಿಗೆ ಮದುವೆ ಎನ್ನುವುದಿಲ್ಲ. ಮದುವೆ ಇಲ್ಲ ಅನ್ನೋದು ಬಿಟ್ರೆ ಮತ್ತೆ ಯಾವುದಕ್ಕೆ ಏನು ತೊಂದರೆ ಇಲ್ಲ. ಉದ್ಯೋಗ ಜಾತಿ ಮದುವೆ ಅದು. ಆದ್ರೆ ನಾನು ಮನೆಯನ್ನು ಬಿಟ್ಟು ತುಂಬಾ ವರ್ಷಗಳು ಕಳೆದು ಹೋಯ್ತು. ಹೌದಪ್ಪ, ತಂದೆ ತಾಯಿಯನ್ನು ಮತ್ತೆ ನಾನು ಕಳ್ಕೊಂಡಿದ್ದೇನೆ. ತಂದೆ ತಾಯಿಯ ಸ್ಥಾನದಲ್ಲಿ ಇದ್ದವರು ಯಾರು? ನನ್ನ ಅಕ್ಕ. ನನ್ನ ಅಕ್ಕನ ಹತ್ರ ಜಗಳ ಮಾಡಿಕೊಂಡು ನಾನು ಊರು ಬಿಟ್ಟವ. ಹೌದಪ್ಪ, ರತ್ನಮಾಲಾ ಅಂತ ನನ್ನ ಅಕ್ಕನ ಹೆಸರು. ಅಂದ್ರೆ ಜಗಳ ಆಗಿದ್ದು ಯಾಕೆ? ಜಾತಿಯ ಪದ್ಧತಿಯನ್ನೇ ಅನುಸರಿಸುವುದು ಸರಿಯಲ್ಲ ಅಂತ ನಾನು ನನ್ನ ಅಕ್ಕನ ಹತ್ರ ಮಾತಾಡಿದ್ದೆ. ನನಗೆ ಇಷ್ಟ ಇಲ್ಲ. ಅಂದ್ರೆ ನಮ್ಮ ಜಾತಿಯ ಹೆಣ್ಣು ಮಕ್ಕಳಿಗೆ ಮದುವೆ ಎನ್ನುವುದಿಲ್ಲ. ಯಾರಿಗಾದ್ರೂ ಮರ್ಯಾದೆ ಪ್ರಶ್ನೆ ಆಗುದಿಲ್ವಾ? ಅಂದ್ರೆ ನನಗೆ ಈಗ ತಿಳುವಳಿಕೆ ಆಗ್ತಾ ಉಂಟು. ಈಗ ನಾವು ನೀವು ಹುಟ್ಟುವ ಪೂರ್ವದಲ್ಲಿ ಇಂತಿಂತ ಜಾತಿಯವರಿಗೆ ಇಂತಿಂತದೇ ಒಂದು ಕಸುಬು ಅಂತ ಮಾಡಿ ಇಟ್ಟಿದ್ದಾರೆ ಅಲ್ವಾ? ಈಗ ಉದಾಹರಣೆಗೆ ಗಂಟೆ ಮೀನಿ ದೇವರ ಮೂರ್ತಿ ಭಟ್ರ ಮಕ್ಕಳಿಗೆ, ಗಂಟೆ ಮೀನಿ ದೇವರ ಮೂರ್ತಿ ಭಟ್ರ ಮಕ್ಕಳಿಗೆ, ತುಪ್ಪದನ್ನ ಕೋಳಿ ಮಾಡಿ ಶೆಟ್ರ ಮಕ್ಕಳಿಗೆ, ಬಂಡೆಕಾಯಿ ಗೋಟಕಾಯಿ ನಾಣಿಕ ಮಕ್ಕಳಿಗೆ, ಒಂದೆತ್ತು ಒಂದು ಬಾಣ ನಾಯಕ ಮಕ್ಕಳಿಗೆ, ಉಳಿಸುತ್ತೆ ಕೊಯ್ತು ಮಾತ್ರ ಆಚಾರ ಮಕ್ಕಳಿಗೆ. ಹೀಗೆ ಒಂದೊಂದು ಜಾತಿಗೆ ಒಂದೊಂದು ಕಸುಬು ಅಂತ. ಜಾತಿ ಸ್ವಾರೆ ಪಡೆ ಪೂಜೆ ಮಕ್ಕಳಿಗೆ. ಹೀಗೆ ಒಂದೊಂದು ಜಾತಿಯವರಿಗೆ ಇಂತಿಂತದೇ ಒಂದು ಉದ್ಯೋಗ ಅಂತ ಮಾಡಿಟ್ಟಿದ್ದಾರೆ ಅಲ್ವಾ? ಈಗ ಮೊದಲಿಗೆ ನಾವು ಹುಟ್ಟುವ ಪೂರ್ವದಲ್ಲೇ ನಮಗೆ ಇಂಥದ್ದೇ ಉದ್ಯೋಗ ಅಂತ ನಮಗೆ ಗೊತ್ತಿರಲಿಲ್ಲ. ಈಗ ಇಂಥದ್ದೇ ಇಂಥ ಜಾತಿಯವರಿಗೆ ಇಂಥದ್ದೇ ಉದ್ಯೋಗ ಅಂತ ಗೊತ್ತಾಗಿದ್ದು ಹೇಳಿದ್ದು ಯಾರು? ಹಿರಿಯವರು, ನಮ್ಮ ತಂದೆ ತಾಯಿ. ಅಂದ್ರೆ ನನ್ನ ಅಕ್ಕ ತಪ್ಪು ಇಲ್ಲ ಅಂತ ನನಗೆ ಈಗ ಗೊತ್ತಾಯಿತು. ಏನ್ ಮಾಡುವ, ನನಗೆ ಮನಸ್ಸಿಗೆ ಬೇಸರ ಆಯ್ತು. ಹೀಗ್ ಮಾಡೋದು ಸರಿಯಲ್ಲ ಅಂತ ನನ್ನ ಅಕ್ಕನ ಹತ್ರ ಜಗಳ ಮಾಡಿದೆ. ಆದ್ರೂ ನನ್ನ ಮಾತಿಗೆ ಅವಳು ಬೆಲೆ ಕೊಡ್ಲಿಲ್ಲ. ಅವಳಿಗೂ ನನಗೆ ಜಗಳ ಆಯ್ತು. ಊರು ಬಿಟ್ಟೆ. ಊರು ಬಿಟ್ಟು ತುಂಬಾ ವರ್ಷಗಳೇ ಕಳೆದು ಹೋಯ್ತು. ಆದ್ರೆ ಏನ್ ಮಾಡೋದು, ಪ್ರಥಮವಾದ ನನ್ನ ಹತ್ರ ಮಾತಾಡ್ಲಿಕ್ಕೆ ಎಷ್ಟು ಜನ ಕೇಳ್ತೀರಿ? ಬಂದ ತಕ್ಷಣ ವಿಶ್ವರೂಪ ಬಂದ ಅಂತ ಒಳ್ಳೆ ಗೌರವ ಕೊಡ್ತಿದ್ರು. ಈಗ ಯಾರು ಗೌರವ ಕೊಡುವವರಿಲ್ಲ. ಮೊದಲು ಯಾರು ಗೌರವ ಕೊಡ್ತಿದ್ರು ಅಂತ ನನಗೆ ಗೊತ್ತಾಯ್ತು. ಯಾಕಂದ್ರೆ ನನ್ನ ಹತ್ರ ಹಣ ಇತ್ತು, ಹಾಗಾಗಿ ಗೌರವ ಕೊಡ್ತಿದ್ರು. ಈಗ ನನ್ನ ಹತ್ರ ಏನಿಲ್ಲ, ಯಾರು ನನ್ನ ಮಾತಾಡಿಸುವವರಿಲ್ಲ. ಇದು ತಪ್ಪು ಅನಿಸ್ತಾ ಉಂಟು. ಹಾಗಾಗಿ ಮತ್ತೆ ನಾನು ಮನೆಗೆ ಹೋಗ್ಬೇಕು, ನನ್ನ ತಪ್ಪುಗಳನ್ನ ಅಕ್ಕನ ಹತ್ರ ಬೇಡ್ಕೊಳ್ಬೇಕು ಎಂಬುದಾಗಿ ಹೊರಟಿದ್ದೇನೆ. ಮತ್ತೆ ಅಕ್ಕನ ನಾನೊಮ್ಮೆ ನಿಂತು ಬದುಕಿನಲ್ಲಿ ನಡೆದು ಬಂದಂತಹ ಆದ್ಯತ ಸಿಂಹಾವಲೋಕನ ಮಾಡಿದ್ರಿ. ಛೇ, ಎಂಥ ಹೇಸಿಗೆಯ ಬದುಕಿನಲ್ಲಿ ಯಾವ ಜನ್ಮದಲ್ಲಿ ಮಾಡಿದಂತಹ ಪಾಪದ ಫಲವು ಏನು? ಈ ಜನ್ಮದಲ್ಲಿ ದೇವದಾಸಿಯಾಗಿ ಹುಟ್ಟಿದೆ. ಸಾಮಾಜಿಕವಾಗಿ ದೇವದಾಸಿಯರಿಗೆ ಯಾವ ಸ್ಥಾನಮಾನ ಇದೆ, ಯಾವ ಗೌರವ ಇದೆ, ಯಾವ ಮನ್ನಣೆ ಇದೆ? ಹೇಗಿರುವುದಕ್ಕೆ ಸಾಧ್ಯ? ಆಡು ಕರೆದರೂ ಹೋಗ್ಬೇಕು, ಅರಸ ಕರೆದರೂ ಹೋಗ್ಬೇಕು, ಬ್ರಾಹ್ಮಣ ಕರೆದರೂ ಹೋಗ್ಬೇಕು, ಶೂದ್ರ ಕರೆದರೂ ಹೋಗ್ಬೇಕು. ಅತಿಥಿ ಅಭ್ಯಾಸಗಳನ್ನ ತೃಪ್ತಿಪಡಿಸಬೇಕು. ಅವರನ್ನು ತೃಪ್ತಿಪಡಿಸಬೇಕೇ ಹೊರತು ತೃಪ್ತಿಪಟ್ಟು ಹೋಗುವಂತ ಅವರಿಗೆ ಈ ಹೆಣ್ಣೊಬ್ಬಳಿಗೆ ಮನಸ್ಸಿಗೆ ಹೃದಯ ಇದೆ ಅಂತ ಯಾರು ಯೋಚನೆ ಮಾಡುವುದಿಲ್ಲ. ಎಲ್ಲ ನನ್ನ ಪ್ರಾರಬ್ಧ. ಮುಂದೊಂದು ಜನ್ಮ ಅಂತಿದ್ರೆ ಹುಲ್ಲಾಗಿ ಹುಟ್ಟಿಸುವ ದೇವರೇ ಅಂತ ಬೇಡಿಕೊಳ್ತೇನೆ ಹೊರತು ನನಗೆ ಈ ದೇವದಾಸಿಯ ಜನ್ಮ ಮಾತ್ರ ತರಬೇಡ ಅಂತ ಪ್ರಾರ್ಥಿಸ್ತೇನೆ. ಅನುಭವಿಸಲೇಬೇಕೆಲ್ಲ ನನ್ನ ಯಾತ್ರೆಯನ್ನು ನೋಡೋಣ.
ಆಗಿತ್ತು. ಅಕ್ಕ ಇನ್ನು ನಾನು ತಪ್ಪು ಮಾಡುವುದಿಲ್ಲ ಅಕ್ಕ. ನಿನ್ನ ಮಾತು ನಾನು ಕೇಳಿಲ್ಲ. ಅವಾಗ ಬಿಸಿ ರಕ್ತ ಏನೋ ಆ ಕಲ್ಪನೆ ನನಗೆ ಆಗಲಿಲ್ಲ. ಏನೋ ಸಿಟ್ಟಿನ ಬಲದಿಂದ ನಡೆದು ಬಿಟ್ಟೆ ಅಕ್ಕ. ನೀನೇ ನನ್ನ ಪಾಲಿನ ದೇವರು, ನೀನೇ ನನ್ನ ತಾಯಿ. ಇನ್ನು ನಾನು ಎಲ್ಲಿಗೂ ಹೋಗುವುದಿಲ್ಲ ಅಕ್ಕ, ಇಲ್ಲೇ ಮನೆಯಲ್ಲೇ ಇರ್ತೇನೆ ಅಕ್ಕ. ಮಾಡಿದಂತ ತಪ್ಪಿನ ಅರಿವಾಗಿ ಮತ್ತೆ ಮನೆಯನ್ನು ಸೇರಿಕೊಂಡಿಲ್ಲ. ಹೌದಕ್ಕ. ಈಗ ನಿನಗೆ ಸಂಪೂರ್ಣವಾಗಿ ಬುದ್ಧಿ ಬಂದಿದೆ ಅಂತ ಭಾವಿಸಿಕೊಳ್ತಾ ಇದ್ದ. ನಾನು ಒಳ್ಳೆ ರೀತಿಯಿಂದ ಬದುಕಬೇಕು ಅಂತ ಬಂದಿದ್ದೇನೆ ಅಕ್ಕ. ನೋಡು, ಹಿಂದಿನ ಹಾಗೆ ಬದುಕಬಾರದು. ಮನೆಯನ್ನು ಸೇರಿದಂತ ನೀನು ಹೊಸ ಮನುಷ್ಯನಾಗಿ ಬದುಕಬೇಕು. ಇನ್ನು ನಾನು ಹೊಸ ಮನುಷ್ಯನೇ. ಅದು ಹೇಳಿದೆಲ್ಲ ದುರ್ವಸನಕ್ಕೆ ಬಲಿಯಾದ ಎಂದು. ಇನ್ನು ಅದನ್ನೆಲ್ಲ ದೂರ ಮಾಡಬೇಕು. ಅದನ್ನೆಲ್ಲ ನಾನು ನೋಡುವುದಿಲ್ಲ. ಕುಡಿಬಾರದು. ಕುಡಿಯುವುದಿಲ್ಲ. ನೀನೇನೇ ಮಾಡಿದ್ರು ಕುಡಿಬಾರದು. ಕುಡಿದ್ರೆ ಮಾತ್ರ ನೀನು ಜೀವನದಲ್ಲಿ ಮನುಷ್ಯನಾಗುವುದೇ ಇಲ್ಲ. ನಾನು ಕುಡಿತೇನಷ್ಟೇ, ನಂಗೆ ಅಪಪ್ರಚಾರ ಉಂಟು. ಅಪಪ್ರಚಾರ ಅಲ್ಲ, ಕುಡಿದಿದ್ದೇನೆ ಅಂತ ನೀನೇ ಒಪ್ಪಿಕೊಂಡಿಯಲ್ಲ. ನಾನು ಅಪಪ್ರಚಾರ ಅಂತ ಹೇಳಿದ್ರೆ ಯಾವುದು? ಮಾಡದೇ ಇರುವುದನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ಮಾತ್ರ ಅದು ಅಪಪ್ರಚಾರ ಅಂತ ಆಗ್ತದೆ. ಮಾಡಿದ್ದನ್ನು ಹೇಳಿದ್ರೆ ಅಪಪ್ರಚಾರ ಅಂತ ಆಗ್ತದೆ. ಅದು ಒಂದಲ್ಲ, ಏನು? ಕೆಲವರು ಎಷ್ಟೇ ಕೂಡಿ ತೋರಿಸ್ಕೊಡೋದಿಲ್ಲ. ನಾವು ಸ್ವಲ್ಪ ಕುಡಿಬೇಕು ಅಂತ ನಾವೇ ತೋರಿಸ್ಕೊಡು. ನಿನ್ನ ದೇಹಕ್ಕೆ ಆಗುವುದಿಲ್ವೋ? ಯಾಕೆಂದ್ರೆ ನೀವು ಸ್ವಲ್ಪ ಕುಡಿದ್ರೆ ಸಾಕು ಮಂಗನ ಚೇಷ್ಟೆ ಮಾಡ್ತೀಯಾ ಅಂತ ಕಾಣ್ತದೆ. ಊರವರಿಗೆ ಕಾಲಾಗಿ ಹೇಳಿಕೊಟ್ಟ ಹಾಗಾಗ್ತದೆ. ಏನೇ ಇರಲಿ, ಒಂದು ಸಂತೋಷದ ವಿಚಾರ ಏನು? ನೋಡಿದಮ್ಮ, ನಾಳೆಯ ದಿವಸ ಆಸ್ಥಾನದಲ್ಲಿ ಶಿವರಾತ್ರಿ ಉತ್ಸವ ಇದೆ. ಹೌದಕ್ಕ? ಅದಕ್ಕೆ ನಾವೆಲ್ಲರೂ ಹೋಗೋಣ. ನಾನು ಬರ್ತೇನೆ. ಹೇಳ್ಬೇಡಿ, ಶಬ್ದ ಮಾಡಬೇಡಿ, ಶಬ್ದ ಮಾಡಬೇಡಿ. ಉತ್ಸವ ಅಂದ್ರೆ ಹಾಗೆ, ರಜತಗಿರಿಯ ವ್ಯವಸ್ಥೆ ಅಂದ್ರೆ ಹಾಗೆ, ರಜತಪುರದ ಮೆರವಣಿಗೆ ಅಂದ್ರೆ ಹಾಗೆ. ಶಿವರಾತ್ರಿಯ ವಿಜೃಂಭಣೆಯುಕ್ತವಾಗಿರುವಂತಹ ಈ ವೈಭವದಲ್ಲಿ ಸನ್ಮಾನ ಕಾರ್ಯಕ್ರಮ ಉಂಟಲ್ಲ, ಸರಿ. ಆದ್ದರಿಂದ ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಕೇಂದ್ರವಿದ್ದು ಯಾರು? ಅವನೇ ಕಾರ್ತಿಕೇಯ ಅಮ್ಮನಿಗೆ. ಕಾರ್ತಿಕೇಯ ಪ್ರಿಯ, ಬಹುಶಃ ನಿನ್ನನ್ನು ಕರೆಯುವುದಕ್ಕೆ ಕಾರ್ತಿಕೇಯ ಹೇಳಿದ್ರು. ಇದು ನಮ್ಮ ಶಿವರಾತ್ರಿಯ ವ್ಯವಸ್ಥೆ ಅಂದ್ರೆ ಹಾಗೆ. ವಿಶಿಷ್ಟಪೂರ್ಣವಾದಂತಹ ವಿಶೇಷ ಆಕರ್ಷಣೆಗಳಿಂದ ಕೂಡಿರುವಂತಹ ವ್ಯವಸ್ಥೆ ಶಿವರಾತ್ರಿಯ ವ್ಯವಸ್ಥೆ. ಅದಕ್ಕೆ ಕಾರಣ ವ್ಯವಸ್ಥಾಪಕರ ಲಕ್ಷ್ಯವೇ. ವ್ಯವಸ್ಥಾಪಕರು ತಾವೇ ಕಾರ್ತಿಕೇಯ, ನಿನ್ನನ್ನು ಕಾರ್ತಿಕೇಯ ಕಡಿಮೆ ಆಗ್ತದೆ ಅಂತ ನನಗನ್ನಿಸ್ತದೆ. ಆದರೆ ಇದಕ್ಕಿಂತಲೂ ಹೆಚ್ಚಿನದ್ದು ಯಾವುದು ಎನ್ನುವುದನ್ನು ಸಿಗ್ತಾ ಇಲ್ಲ. ಅಂತಹ ವಿಶಿಷ್ಟವಾಗಿರುವಂತಹ ವ್ಯಕ್ತಿತ್ವ ನಿನ್ನದು. ನನ್ನ ಅಭಿಮಾನಿ ಅಲ್ಲ, ಇಡೀ ನಮ್ಮ ನಾಡಿನ ಅಭಿಮಾನಿ ಯಾರು ಕೇಳಿದ್ರೆ ಇವ. ಅಂತಹ ಉಂಡ ನಿಜವಾಗಿ ನಮ್ಮ ನಾಡಿನ ಬೆನ್ನೆಲುಬು ನೀನು, ನಮ್ಮ ನಾಡಿನ ಕಣ್ಣು ನೀನು, ನಮ್ಮ ನಾಡಿನ ಉಸಿರು ನೀನು, ನಮ್ಮ ನಾಡಿನ ಭಾಷೆ ನೀನು, ನಮ್ಮ ನಾಡಿನ ರಕ್ತ ಸಂಚಲನ ನೀನು, ನಮ್ಮ ನಾಡಿನ ರೂಪ ನೀನು, ನಮ್ಮ ನಾಡಿನ ಅಂಗವಾದ ನೀನು, ನಮ್ಮ ನಾಡಿನ ಭಕ್ತಿ ಹೆಜ್ಜೆ ನೀನು. ಅಂತಹ ಸನ್ಮಾನ ಮಾಡಬೇಕು ನಮ್ಮ ಅಪೇಕ್ಷೆ. ಕೊಡುವುದಾಗಿತ್ತು. ನಿಮ್ಮ ಆಶೀರ್ವಾದದ ಬಲದಿ
ದೇವಸೇನಾನಿ ಷಣ್ಮುಖ ಅಲ್ಲವೇ? ಹುಟ್ಟಿ ಕೇವಲ 7ನೇ ದಿನಕ್ಕೆ ದೇವಸೇನಾನಿಯಾಗಿ ದೇವತೆಗಳಿಗೆಲ್ಲ ದೇವನ್ನು ಒದಗಿಸಿದ ಮಹಾನುಭಾವನಂತೆ. ಆದ್ದರಿಂದಲೇ ನೀನಕ್ಕೂ ಹೆಚ್ಚಿನವರು ನಮ್ಮ ಬಾಯಿಗೆ ಅದೆಲ್ಲ ಬೇಡವೇ ಬೇಡ. ಯಾಕೆ ನಮಗೆ ಆ ಹೆಸರಿಟ್ಟು ಗೊತ್ತಿಲ್ಲ. ಆದರೆ ಹೆಸರಿನ ಸಾರ್ಥಕವನ್ನು ಬಳಸಿಕೊಳ್ಳುವುದಕ್ಕೆ ನಮ್ಮಂತವರು ಉದ್ಯೋಗ ಕೊಟ್ಟಲ್ಲ ಅದು ದೊಡ್ಡದು. ಸಾಹಸಿಗಳು ಪ್ರಪಂಚದಲ್ಲಿ ಬಹಳ ಮಂದಿಗಳಿದ್ದಾರೆ. ಯಾಕೆ ಕೇಳಿ, ಶತೇಶು ಜಾಯತೆ ಶೂರ, 100ರಲ್ಲಿ ಒಬ್ಬ ಶೂರನಿರ್ತಾನೆ ಅಲ್ಲವೇ? 1000ಕ್ಕೊಬ್ಬ ಪಂಡಿತನಿರ್ತಾನೆ, 10,000ಕ್ಕೊಬ್ಬ ವಕ್ತಾರನಿರ್ತಾನೆ. ಆದರೆ ದಾತಾರನ ಭವತಿ ಭಾಗವ. ದಾತಾರರು ಬಹಳ ವಿರಳ. ಶೂರರ ಶೌರ್ಯವನ್ನು ಪ್ರದರ್ಶನಗೊಳ್ಳುವುದಕ್ಕೆ ಏನು ಬೆಟ್ಟದ ಬುಡದಲ್ಲಿ ಹೋಗಿ ಅವರು ಬೆಟ್ಟಕ್ಕೆ ಕುತ್ಕೊಳ್ಳಿಕ್ಕಾಗ್ತದ? ಅದಕ್ಕೆ ಅವಕಾಶ ಮಾಡಿಕೊಡುವ ದಾತಾರನ್ನು ಉರುಬೇಕು. ಅಂತಹ ದಾತಾರರು ನಿಮ್ಮಂಥವರು ಅಲಭ್ಯ ಲೋಕದಲ್ಲಿ ಅಂತಹ ಮಹಾತ್ಮರ ಸೇವೆ ಮಾಡುವಂತಹ ಭಾಗ್ಯ ನನಗೊದಗಿತು. ಯಾವ ಜನ್ಮದ ಪುಣ್ಯದ ಫಲವೋ ಏನು, ಈ ಭರತಖಂಡದಲ್ಲಿ ನನಗೆ ಜನ್ಮವಿತ್ತ ಆ ದೇವರು. ಭೂಮಿಯ ಋಣ ಎನ್ನುವುದು ಬಹಳ ದೊಡ್ಡದು. ಅದನ್ನು ತೀರಿಸಬೇಕು, ಪ್ರತಿಯೊಬ್ಬರು ತೀರಿಸಲೇತಕ್ಕದ್ದು. ತೀರಿಸುವವರಿಗೆ ದಾರಿಗಳು ಬೇರೆ ಬೇರೆ ಇರ್ತದೆ. ಒಬ್ಬ ಸಾಹಸಿಯಾಗಿದ್ದು, ದೇಶದ ಸೇನಾಧಿಪತಿಯಾಗಿದ್ದು, ದೇಶದ ಮಾನವನ್ನು ಉಳಿಸುವ ಒಂದು ಸಂದರ್ಭ ಬಂತು ಅಂತಾದ್ರೆ ಈ ಭೂಮಿಯಲ್ಲಿ ನಾನು ಹುಟ್ಟಿದ್ದಕ್ಕೆ ಸಾರ್ಥಕ ಅಂತ ಭಾವಿಸ್ತೇನೆ. ನನ್ನ ಕರ್ತವ್ಯ ಅಂತ ನಾನು ಮಾಡ್ತೇನೆ. ನಾಡಿನ ಉಸಿರು, ನಾಡಿನ ಅಭಿಮಾನಿ ನೀನು ಅಂತ ಹೇಳಿದ್ರಲ್ಲ ಸ್ವಾಮಿ, ನಿಮ್ಮಂಥವರ ಕರುಣದಿಂದಲೇ ನಾಡಿನ ಜನರು ನನ್ನನ್ನು ಪ್ರೀತಿಯಿಂದ ಕಾಣ್ತಾರೆ. ಇದು ನನ್ನ ಮೇಲೆ ಇರಿಸಿದ ಅಭಿಮಾನ ಅಂತ ನಾನು ಹೇಳುವುದಿಲ್ಲ, ಅವರು ನನಗೆ ಕೊಟ್ಟ ಆಶೀರ್ವಾದ ಅಂತ ಭಾವಿಸ್ತೇನೆ. ಇಲ್ಲದೆ ಹೋದ ನಾಡಿನಲ್ಲಿ ನಾನು ಏನು ಅಷ್ಟೇ ಅಲ್ಲವೇ? ಈ ಒಂದು ಒಪ್ಪಂದ ನಿಜವಾಗಿ ಹೇಳ್ತೇನೆ, ನಿನ್ನಂತಹ ಒಬ್ಬ ವೀರ ಇಲ್ಲ ಅಂತಾದ್ರೆ ನನ್ನಂತಹ ಒಬ್ಬ ರಾಜ ಇಲ್ಲ. ಇದು ಪ್ರಾಮಾಣಿಕವಾದ ಸತ್ಯ. ನೀನೊಬ್ಬ ಸಾಹಸಿ ಎಷ್ಟು ಸತ್ಯವೋ ಹಾಗೆಯೇ ಒಬ್ಬ ಪ್ರಾಮಾಣಿಕ ನಿಷ್ಠಾವಂತ ಎನ್ನುವುದು ಸತ್ಯ. ಆದ್ದರಿಂದ ಇಲ್ಲಿ ಅವಕಾಶ ಸಿಕ್ಕಿದೆ. ಆದ್ದರಿಂದ ನಮ್ಮ ಬೇಡವೇ ಅಂತ ಒಂದು ಬಿಟ್ಟರೆ ಮತ್ತೇನಿಲ್ಲ. ಹಾಗಂತ ಇನ್ನೊಂದು ಮುಖದಲ್ಲಿ ಮತ್ತೊಂದು ಒಪ್ಪಂದಕ್ಕೆ ಬರೋಣ. ಹಾಗೆ ಕೇಳಿ, ನಿನಗೆ ಇಲ್ಲಿ ಈ ಜಾಗ ಸಿಗ್ತದೆ ಬಿಟ್ಟರೆ ಬೇರೆ ಕಡೆ ಹೋದ್ರೆ ಈ ಜಾಗ ಸಿಗ್ತದೆ ವಿಶ್ವಾಸ ಇಲ್ಲ. ಯಾಕೆ? ನಿನ್ನ ಪ್ರಾಮಾಣಿಕತನವನ್ನು ಕಂಡು ಗುರುತಿಸಿ ನಾನು ಇಷ್ಟು ಪ್ರೀತಿಯಿಂದ ನೋಡ್ತೇನೆ ಅಂತ ಇನ್ನೊಬ್ಬ ಮಹಾರಾಜನಾಗಿ ಹಿಂದಿನಿಂದ ಚೂರಿ ಹಾಕ್ಬಾರ್ದು. ಯಾಕೆ? ಅದಷ್ಟೇ. ಇವನು ನಾಳೆ ನನಗೆ ಕೈ ಕೊಟ್ಟಾನೆ ಎನ್ನುವ ಕಾರಣಕ್ಕೆ ನಿನ್ನನ್ನು ತೆಗೆಯಬಾರ್ದು. ಪ್ರಪಂಚ ಹೇಳಿದ್ರು. ಆದ್ದರಿಂದ ಪರಸ್ಪರವು ನಾವಾದ್ದರಿಂದ ನಿನ್ನ ಋಣವನ್ನು ತೀರಿಸಲಿಕ್ಕಾಗ್ತದೆ ಅಂತಲ್ಲ, ಆ ಋಣಕ್ಕೋಸ್ಕರ ಪುರಸ್ಕಾರ ಎನ್ನುವ ರೀತಿಯಲ್ಲಿ ಶಿವರಾತ್ರಿಯ ಉತ್ಸವವಾದ ಈ ದಿವಸ ಇರುವುದು ಸನ್ಮಾನ ಕಾರ್ಯ. ಅದು ನಿಮ್ಮೆಲ್ಲರ ಪ್ರೀತಿಯ ದ್ಯೋತಕವಾಗಿ ನನಗೆ ನೀವು ನೀಡುತ್ತಿರುವ ಸನ್ಮಾನ. ಅದನ್ನು ನಾನು ಬೇಡ ಅಂತ ಹೇಳಿದರೆ ಪರ್ಯಾಯವಾಗಿ ನಿಮ್ಮನ್ನು ಕಡೆಗಣಿಸಿದ ಹಾಗಾಗಿ ಮತ್ತೆ ಹೇಳಿದ್ರಲ್ಲ, ಇದೇ ವ್ಯವಸ್ಥೆ ಅಂದರೆ ಈ ಅಭಿಮಾನ ನೀನು ಬೇರೆ ಕಡೆಗೆ ಹೋಗಲು ಸಿಕ್ಕಿತು. ನಾನು ಬೇರೆ ಕಡೆ ಹೋಗುವ ಯೋಚನೆ ಮಾಡುತ್ತೇನೆ. ಬೇರೆ ಕಡೆ ಹೋಗುವ ಯೋಚನೆ ಮಾಡುವುದಿಲ್ಲ ಅಂದ್ರೆ ಇಲ್ಲಿ ಕಡಿಮೆ ಆದ ಸ್ವಾಭಾವಿಕ ಬೇರೆ ಕಡೆ ಹೋಗ್ತಾರೆ.
ಭಾವದಲ್ಲಿ ಭಂಗಿಯಲ್ಲಿ ಬಾಣದಲ್ಲಿ ಗಮನದಲ್ಲಿ ಭಾವದಲ್ಲಿ ಭಂಗಿಯಲ್ಲಿ ಗಾನದಲ್ಲಿ ಗಮನದಲ್ಲಿ ದಾಸ್ಯಮಯ ವಿನ್ಯಾಸಮಯ ಕೈಲಾಸವಾಸಿತ ಪ್ರೇಮದಲ್ಲಿ ರಾಗ ಸವಿತಮಯ ರಾಜದ ರಾಗದ ದಶಕ ಭಾವದಲ್ಲಿ ರಾಗ ಸವಿತಮಯ
ನನ್ನ ಉದ್ಗಾರ. ನಿಜವಾಗಿಯೂ ಯಾವ ನಿಕ್ರಮೆಗೆ ಒಳಗಾಗಲೇಬೇಕು. ಮುನಿದ್ನಲ್ಲ ಎಂಥ ಕರುಣ್ ತೀರ್ಲಿಕ್ಕೆ ನನಗೆ ಅಂತ ಕೊಟ್ಟು ನರ್ತನೆ ಬಗ್ಗೆ ಎಲ್ಲೋ ಅಲ್ಪ ಸ್ವಲ್ಪ ಯಾರದನ್ನು ನೋಡಿ ಯಾರದನ್ನು ಕೇಳಿ ಗೊತ್ತಿದ್ದೇನೆ ಬಿಟ್ಟು ನರ್ತನ ಬಗ್ಗೆ ನನಗೆ ಕೊಟ್ಟು ಕುಣಿದಿದ್ದಾರೆ ಅಷ್ಟೇ. ಆದರೆ ಕುಣಿತವನ್ನು ನೋಡುವುದಕ್ಕೆ ನಾನು ಯಾರು ನಿಜವಾಗಿ ಹೇಳ್ತೇನೆ. ಅವರು ಕುಣಿತ ನೋಡಲೇ ಇಲ್ಲ. ಅವಳನ್ನೇ ಇನ್ನು ನೋಡಿ ಮುಗಿಲಿಲ್ಲ ಮತ್ತು ಅವರು ಕುಣಿತ ನೋಡಬೇಕು. ಪುರುಷೋತ್ ಬೇಡವಾ? ಒಂದು ತೀರ್ಮಾನಕ್ಕೆ ಬಂದಿದ್ದೇನೆ ನಾನು. ಒಂದು ನಾಡಿನ ಮಹಾರಾಜನಾಗಿ ಇಂತಹ ಒಂದು ದೇವದಾಸಿ ಪುತ್ರಿಯನ್ನು ಸಹ ಹೊಂದಿಲ್ಲ ಅಂತಾರೆ ನಮ್ಮ ಜನ್ಮ ವ್ಯರ್ಥ. ಆದರೆ ಏನು ಚಂದ ಅವಳು, ಏನು ಅವಳು ಕಣ್ಣು, ಏನು ಅವಳಿಗಲ್ಲ, ಏನು ಅವಳು ತುಟಿ, ಸರ್ವಾಂಗ ಸುಂದರಿ, ಸರ್ವಾಂಗ ಸುಂದರಿ. ಅಂತಹ ಅವಳನ್ನ ರಾಜ್ಯಸಭೆಯಲ್ಲಿ ಈ ಬಗೆಯಲ್ಲಿ ನೀನು ನರ್ತನ ಮಾಡುತ್ತೀಯ ಎನ್ನುವಂತಹ ಕಲ್ಪನೆಯು ನನಗೆ ಭಿನ್ನವಾಗಿತ್ತು. ನನ್ನ ನಿನ್ನ ನರ್ತನವನ್ನು ನೋಡಿದಂತಹ ಮಹಾರಾಜರು ಸಂತುಷ್ಟರಾಗಿ ಅದೆಷ್ಟು ಪಾರಿತೋಷಿಕವನ್ನು ನೀಡಿದರು. ಈಗ ನನಗೆ ಅನ್ನಿಸ್ತಾ ಇದೆ ಮಗಳೇ, ನಿಜವಾಗಿ ನನ್ನ ಭಾಗ್ಯದ ಬಾಗಿಲು ತೆರೆಯಿತು. ಅದು ನಿನ್ನಿಂದ ಅಂತ. ಯಾವ ಮುಖ್ಯವಾಗಿ? ಹೌದು ಕಂದ, ಇಲ್ಲಿಯ ತನಕ ದೇವದಾಸಿಯಾದಂತ ನಾನು ಯಾವ ಉದ್ಯೋಗವನ್ನು ಮಾಡಿಕೊಂಡು ಬಂದಿದ್ದೇನೆ ಎನ್ನುವುದು ನನಗೆ ಪ್ರತ್ಯೇಕವಾಗಿ ಬೇಕಾಗಿಲ್ಲ. ವಯಸ್ಸಾಗ್ತಾ ಬಂದು ಇನ್ನು ಹೇಗೆ ಬದುಕನ್ನು ಸಾಗಿಸಲಿ ಎನ್ನುವುದಂತ ಆ ಕುರಿತಾಗಿ ಒಂದು ಯೋಚನೆ ನನಗಿತ್ತು. ಮಗಳೇ, ಪ್ರಾಯ ಸಂತವಾಗಿಸ್ತಾ ನೆನೆಸಿ ಶೀಘ್ರದಲ್ಲಿ ಪೂಜೆಯನ್ನು ಮಾಡಿಸ್ತೇನೆ. ಆಮೇಲೆ ನನ್ನ ಉದ್ಯೋಗವನ್ನು ನಡೆಸಿ ಲೋಕದಲ್ಲಿ ಖ್ಯಾತಿಯನ್ನು ಹೊಂದಿದೆ. ರಾಜ್ಯಸಭೆಯಲ್ಲಿ ನಾಟ್ಯ ಮಾಡಬೇಕು ಅಂತ ಹೇಳಿಕೊಂಡಾಗ ನಾನು ಒಮ್ಮೆ ಒಲ್ಲೆ ಅಂತ ಹೇಳಿದಳು. ಯಾಕೆಂದ್ರೆ ನನ್ನ ವೃತ್ತಿ ಈ ಕುಲದ ಕಸುಬಿನಲ್ಲಿ ನನಗೆ ಯಾವುದೇ ಕಾರಣಕ್ಕೂ ಆಸಕ್ತಿ ಇಲ್ಲ. ಯಾಕೆಂದರೆ ಸಮಾಜದಲ್ಲಿ ಮನ್ನಣ ಇರದ ಜೀವನ ನಮ್ಮದು. ಹೌದೇನಮ್ಮ? ಮಡಿವಂತರ ಪ್ರವೇಶ ಉಂಟು ಇಲ್ಲಿ ಹೇಳು. ಇಲ್ಲ, ಮಡಿವಂತರ ಮನೆ ಮೆಟ್ಟಲು ನಾವು ಹತ್ತುವಂತಿದೆ ಹೇಳು. 10 ಮನೆ ಸೇರಿದ ಸಭೆಯಲ್ಲಿ ನಾವು ಭಾಗವಹಿಸುವಂತಿದೆ ಹೇಳು. ಅವಳೊಬ್ಬಳು ದೇವದಾಸಿಯನ್ನಾಗಿ ಬಡ್ಡಿ ತೋರಿಸುವ ಸಮಾಜದಲ್ಲಿ ನಾವು ಮುಖ್ಯ ನಡೆಯುವಂತಿಲ್ಲ ತಾಯಿ. ಅದಕ್ಕೆ ಕಾರಣವೇ ನಮ್ಮ ವೃತ್ತಿಯೇ
ಹೆಣ್ಣಾದರೂ ಗೃಹಿಣಿ ಆಗಬೇಕು, ತಾಯ್ತನ ಪ್ರಾಪ್ತವಾಗಬೇಕು. ತಾಯ್ತನ ಪ್ರಾಪ್ತವಾದಾಗ ಹೆಣ್ತನ ಸಾರ್ಥಕವಾಗುತ್ತದೆ. ಆ ತಾಯ್ತನ ಪ್ರಾಪ್ತವಾಗುವುದರಲ್ಲಿ ಕೈ ಹಿಡಿದ ಗಂಡನೇ ಮುಖ್ಯವಾಗಿ. ಹಾಗೆ ಗಂಡನಿಗೆ ಸತ್ಯಾಗಿ ಬಾಳುವಲ್ಲಿ ಹೆಣ್ತನದ ಪೂರ್ಣತೆ ಉಂಟೆ ಹೊರತಾಗಿ ಊರಿನ ವೇಶ್ಯಾಗಿ ಬದುಕುವುದಲ್ಲ ತಾಯಿ. ನನ್ನ ಆಲೋಚನೆ ಹಾಗೆ. ನಾನು ವೇಶ್ಯೆಯ ವೃತ್ತಿಯನ್ನು ಮುಂದುವರಿಸುತ್ತಿಲ್ಲ. ನಾನು ಪವಿತ್ರವಾಗಿ ಸಮಾಜದಲ್ಲಿ ಮನ್ನಣೆ ಪಡೆದ ಗೃಹಿಣಿಯಾಗಿ ಒಬ್ಬ ಯೋಗಿ ಗಂಡನ ಕೈ ಹಿಡಿದು ಸತಿಯಾಗಿ ಬಾಳು ಬದುಕಬೇಕೆಂತ ಆಸೆ ಹೊತ್ತ ಹೆಣ್ಣು ನಾನು. ಹಾಗಾಗಿ ಗಜ್ಜೆ ಕೂಡ ಮಾಡುವುದಕ್ಕೆ ಮನಸ್ಸು ಮಾಡಬೇಡಿ. ನನಗೆ ವೃತ್ತಿಯಲ್ಲಿ ಎಲ್ಲಿದ್ದು ಆಸಕ್ತಿ ಇಲ್ಲ 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 ಇಲ್ಲ. ನಿನ್ನ ಅಂತರವೇ ಏನೆನ್ನುವುದು ಸ್ಪಷ್ಟವಾಯಿತು. ಈ ಬಗೆಯಲ್ಲಿ ಜಾತಿ ಉದ್ಯೋಗವನ್ನು ಮಾಡುವಂತೆ ನಿನ್ನನ್ನು ಹುರಿದುಂಬಿಸುವುದಕ್ಕೆ ಕಾರಣ ನನಗೂ ಕೂಡ ಇಷ್ಟ ಇದೆ ಅಂತ ಭಾವಿಸಿಕೊಂಡೆಯ. ಇಲ್ಲಮ್ಮ, ಈ ಜೀವನದ ಕುರಿತು ಯಾವತ್ತೋ ಬೇಸತ್ತವಳು ನಾನು. ಯಾಕಾದರೂ ಈ ಜನ್ಮಕ್ಕೆ ಬಂದೆವು ಎನ್ನುವಂತ ಯೋಚನೆ ನನಗಾಗಿತ್ತು. ಇಂದು ಈ ಬಗೆಯಲ್ಲಿ ಆಸಕ್ತಿದೆಯಾ, ಗೌರವವಂತ ಜೀವನವನ್ನು ನಡೆಸುವುದಕ್ಕೆ ಯೋಚಿಸಿದೆಯಾ ಅಂತಾದ್ರೆ ನಿನ್ನ ಈ ಆಸೆಗೆ ಯಾವತ್ತೂ ಬಗ್ಗದಲ್ಲ. ತಾಯಿಯಾಗಿ ಆ ಆಸೆಯನ್ನು ಪೂರೈಸಬೇಕೆ ಹೊರತಾಗಿ ಮನಸ್ಸಿಗೆ ವಿರುದ್ಧವಾಗುವಂತ ಕಾರ್ಯ ಅಲ್ಲ. ಖಂಡಿತ ನನಗೆ ಅರ್ಥ ಆಗ್ತಾ ಇದೆ. ನೋಡು, ನಿನ್ನ ಎಣಿಕೆಯಂತೆ ನಿನ್ನ ಆಸೆಯಂತೆ ನಾನು ಮದುವೆ ಮಾಡಿದ್ದೇನೆ. ಯೋಚನೆ ಮಾಡಬೇಡ. ಮತ್ತೆ ಕಟ್ಟಾಲೋಚನೆ ನೀವು ಮಾಡಬೇಡಿ. ಸರಿಯಮ್ಮ.
ನನಗೆ ಕೊಟ್ಟು ಮದುವೆ ಮಾಡಕ್ಕ ತಮ್ಮ ವಾ ನೀನು ಸಾಕಷ್ಟು ತಿಳಿದುಕೊಂಡಿದ್ಯಪ್ಪ. ಹಾ ಇಷ್ಟು ದಿನ ಆದರೂ ಆ ಸಂಬಂಧವಾಗಿ ನನಗೆ ಯೋಚನೆಯೇ ಬರಲಿಲ್ಲ. ಮಾಧವಿಗೊಂದು ಮದುವೆ ಮಾಡಿಸಬೇಕು ಎನ್ನುವಂತ ಕಲ್ಪನೆ ನನಗೊಂದು ಯೋಚಿಸಿದವಳೆ ನಾನು. ಮತ್ತೆ